ಬಹಳಷ್ಟು ವಿದ್ಯಾರ್ಥಿಗಳು UPSC ಪ್ರಿಲಿಮ್ಸ್ ಪರೀಕ್ಷೆಯಲ್ಲಿ ಚೆನ್ನಾಗಿ ಓದ್ಕೊಂಡು ಹೋಗಿದ್ರು ಕೂಡ ಸಣ್ಣ ಪುಟ್ಟ ತಪ್ಪುಗಳನ್ನ ಮಾಡೋದ್ರ ಮುಖಾಂತರ ಫೇಲ್ ಆಗ್ತಾರೆ. ಬಹುಶಃ ಇದು ನಿಮ್ಮ ಮೊಟ್ಟ ಮೊದಲ ಪ್ರಯತ್ನ ಆಗಿರಬಹುದು, ಅಥವಾ ಹಿಂದೆ ನೀವು ಪರೀಕ್ಷೆಗಳನ್ನ ಬರೆದಿರಬಹುದು. ನೀವು ಮಾಡಿರುವಂತ ಕೆಲವೇ ಸಣ್ಣ ಪುಟ್ಟ ತಪ್ಪುಗಳಿಂದ ನೀವು ಹಿಂದಿನ ಪರೀಕ್ಷೆಗಳಲ್ಲಿ ಫೇಲ್ ಆಗಿದ್ರಿ, ಅಥವಾ ಫಸ್ಟ್ ಟೈಮ್ ನೀವೀಗ ಪರೀಕ್ಷೆ ಮಾಡ್ಲಿಕ್ಕೆ ಅಥವಾ ಬರೀಲಿಕ್ಕೆ ಹೋಗ್ತಾ ಇದ್ದೀರಿ ಅಂತ ಅಂದ್ರೆ ಈ ಸಣ್ಣ ಪುಟ್ಟ ಮಿಸ್ಟೇಕ್ಗಳ ಕಡೆ ನೀವು ಗಮನ ಕೊಡ್ಲಿಲ್ಲ ಅಂತ ಅಂದ್ರೆ ನೀವು ಫೇಲ್ ಆಗೋ ಚಾನ್ಸಸ್ ತುಂಬಾ ಜಾಸ್ತಿ ಇದೆ. ಹಾಗಾದ್ರೆ ಏನಂತಹ ಒಂದು 10 ತಪ್ಪುಗಳು ಏನು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡೋಣ. ಒಂದು ಡೈರಿ ಇದ್ರೆ ತಗೊಳ್ಳಿ, ಅಥವಾ ಒಂದು ಹಾಳೆಯನ್ನ ತಗೊಳ್ಳಿ, ನಾನು ಹೇಳುವಂತ ಪಾಯಿಂಟ್ಗಳನ್ನ ಲಿಸ್ಟ್ ಮಾಡ್ಕೊಳ್ಳಿ, ಬರೆದು ಗೋಡೆ ಮೇಲೆ ಅಂಟಿಸ್ಕೊಳ್ಳಿ. ಇನ್ನು ಉಳಿದಿರುವಂತಹ ಕೆಲವು ದಿನಗಳ ಕಾಲ ಅವುಗಳನ್ನ ಪ್ರತಿದಿನ ನೋಡ್ತಾ ಹೋಗಿ, ಗಮನ ಇಡಿ, ಅವುಗಳನ್ನ ಮನನ ಮಾಡ್ಕೊಳ್ಳಿ. ಯಾಕಂದ್ರೆ ಈ 10 ಟಿಪ್ಸ್ಗಳು ನಿಮ್ಮ UPSC ಜರ್ನಿಯನ್ನೇ ಬದಲಾಯಿಸುವಂತ ಸಾಮರ್ಥ್ಯವನ್ನ ಹೊಂದಿದೆ. ಸರಿ, ಹಾಗಾದ್ರೆ ಏನಿದೆ ನೋಡೋಣ ಬನ್ನಿ. ಬಹಳಷ್ಟು ವಿದ್ಯಾರ್ಥಿಗಳನ್ನ ನಾವು ನೋಡಿರ್ತೀವಿ, ಚೆನ್ನಾಗಿನೇ ಓದ್ಕೊಂಡಿರ್ತಾರೆ, ತುಂಬಾ ಹಾರ್ಡ್ ವರ್ಕ್ ಮಾಡಿರ್ತಾರೆ, ಆದ್ರೆ ಎಕ್ಸಾಮ್ ಹಾಲ್ ನಲ್ಲಿ ಮಾಡುವಂತಹ ಸಿಲ್ಲಿ ಸಣ್ಣ ಸಣ್ಣ ತಪ್ಪುಗಳಿಂದ ಅವರು ವಿಫಲರಾಗ್ತಾರೆ. ಹಾಗಾದ್ರೆ ಅಂತ ತಪ್ಪುಗಳು ಯಾವುದು ಅಂತ ನಾವು ನೋಡಿದಾಗ, ಮೊಟ್ಟ ಮೊದಲನೇದಾಗಿ ಅವರು ಕ್ವಶನ್ ಅನ್ನ ಚೆನ್ನಾಗಿ ಓದೋದಿಲ್ಲ. ಎಲ್ಲಿ ಎಡುತ್ತಾರೆ ಅಂತ ನೋಡಿದ್ರೆ, ಸರಿಯಾಗಿ ಅವರು ಕೇಳಿರೋದು UPSC ಅವ್ರು ಕೇಳಿರೋದು ಕರೆಕ್ಟ್ಲಿ ಮ್ಯಾಚ್ಡ್ ಅಥವಾ ಇನ್ಕರೆಕ್ಟ್ಲಿ ಮ್ಯಾಚ್ಡ್ ಅಂತ ನೋಡಲ್ಲ. ಇಲ್ಲಿ ಬರೀ ಜಸ್ಟ್ ಅವ್ರು ಚೇಂಜ್ ಮಾಡಿರೋದು ಇಷ್ಟೇ, ಇನ್ ಅನ್ನುವಂತ ಒಂದು ಎಕ್ಸ್ಟ್ರಾ ಇಲ್ಲಿ ಪದವನ್ನ ಆಡ್ ಮಾಡಿದ್ದಾರೆ. ಸೊ ಅಂಡರ್ಲೈನ್ ಮಾಡ್ತಾ ಹೋಗಿ ಕೀವರ್ಡ್ ಗಳನ್ನ. ಅಂಡರ್ಲೈನ್ ಮಾಡದೆ ನೀವು ಟೆಸ್ಟ್ ಸೀರೀಸ್ ಅನ್ನ ಅಟೆಂಡ್ ಮಾಡಲೇಬಾರ್ದು ಯಾವುದೇ ಕಾರಣಕ್ಕೂ. ನೀವು ಅಂಡರ್ಲೈನ್ ಮಾಡದೆ ಟೆಸ್ಟ್ ಸೀರೀಸ್ ಅಟೆಂಡ್ ಮಾಡ್ತಾ ಇದೀರಿ ಅಂತ ಅಂದ್ರೆ ಇಟ್ ಈಸ್ ಕಂಪ್ಲೀಟ್ಲಿ ರಾಂಗ್ ಥಿಂಗ್. ಗಡಿಬಿಡಿ ಮಾಡಬೇಡಿ ಆನ್ಸರ್ ಕೊಡ್ಲಿಕ್ಕೆ. ಯಾಕಂದ್ರೆ UPSC ಅವರು ಈ ಇಂಪೇಷಂಟ್ ಇರ್ತಾರಲ್ಲ, ಅಂದ್ರೆ ಯಾರಿಗೆ ತಾಳ್ಮೆ ಇರಲ್ಲ ನೋಡಿ, ಅಂತವ್ರನ್ನ ಮೊದಲು ಈ ಒಂದು ಜರ್ನಿಯಿಂದ ಹೊರಗಡೆ ಹಾಕೋಕೆ ಕಾಯ್ದುಕೊಂಡು ಕೂತಿರ್ತಾರೆ. ನೀವು ತಾಳ್ಮೆಯಿಂದ ಪ್ರಶ್ನೆಯನ್ನ ಓದಬೇಕು. ಪ್ರಶ್ನೆಯನ್ನ ತಾಳ್ಮೆಯಿಂದ ಓದಿದ್ರೆ ಮಾತ್ರ ನೀವು ಉತ್ತರವನ್ನ ಕೊಡಬಲ್ರಿ. ನಿಮ್ಮ ಬಳಿ ಜ್ಞಾನ ಸಾಕಷ್ಟಿದೆ, ನಿಮಗೆ ಆ ಪ್ರಶ್ನೆಯಲ್ಲಿ ಕೇಳಿರುವಂತಹ ಕಾನ್ಸೆಪ್ಟ್ ಸಂಪೂರ್ಣವಾಗಿ ಗೊತ್ತಿದೆ. ಆದ್ರೆ ಇನ್ಕರೆಕ್ಟ್ಲಿ ಕೇಳಿದಾರೋ ಅಥವಾ ಕರೆಕ್ಟ್ಲಿ ಕೇಳಿದಾರೋ ಅದೇ ಗೊತ್ತಿಲ್ಲ ಅಂದ್ರೆ ಏನ್ ಮಾಡ್ಬಿಡ್ತೀರಿ, ತಪ್ಪಾಗತ್ತಲ್ವಾ. ಆಮೇಲೆ ಇನ್ನು ಕೆಲವೊಂದ್ಸಾರಿ ಓವರ್ ಕಾನ್ಫಿಡೆನ್ಸ್ ನಿಂದ ಏನಾಗತ್ತೆ, ಎಲಿಮಿನೇಷನ್ ಮಾಡುವಾಗ ತಪ್ಪುಗಳನ್ನ ಮಾಡಿಬಿಡ್ತಾರೆ ವಿದ್ಯಾರ್ಥಿಗಳು. ನಿಮ್ಗೇನ್ ಅನ್ಸುತ್ತೆ, ದಿಸ್ ಸೌಂಡ್ಸ್ ರಾಂಗ್ ಮಸ್ಟ್ ಬಿ ಎಲಿಮಿನೇಟೆಡ್, ಅಂದ್ರೆ ಯಾವುದು ರಾಂಗ್ ಅನಿಸ್ತಾ ಇದೆ ಇದನ್ನ ನಾನು ತೆಗೆದು ಹಾಕ್ಬಿಡ್ಬೇಕು ಅಂತ ಅನ್ಸುತ್ತೆ. ಹಾಗಿಲ್ಲ. ಸ್ವಲ್ಪ ನಿಮ್ಮ ಕಾಮನ್ ಸೆನ್ಸ್, ಸ್ವಲ್ಪ ನಿಮ್ಮ ಓದಿನ ಜ್ಞಾನ ಮತ್ತು ನಿಮ್ಮ ಇನ್ಸ್ಟಿಂಕ್ಟ್, ನಿಮ್ಮ ಮನಸ್ಸೇನ್ ಹೇಳುತ್ತೆ ನೋಡ್ರಿ, ಈ ಮೂರನ್ನು ಸೇರಿಸಿ ನೀವು ಅಲ್ಲಿ ಥಿಂಕ್ ಮಾಡ್ಬೇಕಾಗತ್ತೆ. ಯಾಕಂದ್ರೆ UPSC ಒಂದೊಂದ್ಸಾರಿ ತುಂಬಾ ಕ್ಲೆವರ್ಲಿ, ಅಂದ್ರೆ ತುಂಬಾ ಪ್ಲಾನ್ ಮಾಡ್ಕೊಂಡು ಪ್ರಶ್ನೆಯನ್ನ ಕೊಟ್ಟಿರುತ್ತೆ. ನಿಮ್ಗೆ 50-50 ಆಪ್ಷನ್ ಕೊಟ್ಟಿರುತ್ತೆ. ಸೊ ಅಂತ ಆಪ್ಷನ್ಗಳಿದ್ದಾಗ ಅದನ್ನ ಉತ್ತರ ಕೊಟ್ಟು ಗಡಿಬಿಡಿ ಮಾಡಿ ಬಿಡಬೇಡ್ರಿ, ಅದನ್ನ ರಿವ್ಯೂ ಇಡ್ರಿ ಸೆಕೆಂಡ್ ರೌಂಡ್ ಅಥವಾ ಥರ್ಡ್ ರೌಂಡ್ಗೆ. ಅವಾಗ ಅನುಕೂಲ ಆಗುತ್ತೆ ನಿಮ್ಗೆ. ಇದಾದ ನಂತರ ಮೂರನೇ ಮಿಸ್ಟೇಕ್ ಏನು ಅಂತ ನೋಡಿದ್ರೆ ವಿದ್ಯಾರ್ಥಿಗಳು ಮಾಡೋದು, ಈ ಬಬ್ಬಲ್ ಮಾಡೋದಿರುತ್ತಲ್ಲ, ಆ ABC ಅನ್ನುವಂತ ಬಬ್ಬಲ್ ತುಂಬೋದಿರುತ್ತಲ್ಲ, ಅದನ್ನ ಒಂದೊಂದ್ಸಾರಿ ತಪ್ಪಾಗಿ ತುಂಬಿ ಬಿಡ್ತಾರೆ. 10ನೇ ಪ್ರಶ್ನೆಯ ಬಬ್ಬಲ್ ಅನ್ನ ಹೋಗಿ 11ನೇ ಪ್ರಶ್ನೆಗೆ ತುಂಬಿದ್ರೆ ಹೇಗ್ ಕರೆಕ್ಟ್ ಅನ್ನೋಕ್ಕಾಗತ್ತೆ ಹೇಳ್ರಿ. ಹಾಗಾದ್ರೆ ಇದಕ್ಕೆ ಪರಿಹಾರ ಏನು ಅಂತ ನೋಡಿದ್ರೆ, ನೀವು ಒಂದು 10 ಅಥವಾ ಒಂದು 15 ಕ್ವಶನ್ಗಳನ್ನ ಮುಗಿಸ್ಕೊಂಡಾಗ, ಅಥವಾ ಒಂದು 25 ಪ್ರಶ್ನೆಗಳನ್ನ ಮುಗಿಸ್ಕೊಂಡಾಗ ಕಂಟಿನ್ಯೂಸ್ ಆಗಿ ಬಬಲ್ಗಳನ್ನ ಫಿಲ್ ಮಾಡಿ. ಒಂದ್ ಪ್ರಶ್ನೆ ಸಾಲ್ವ್ ಮಾಡೋದು, ಒಂದ್ ಪ್ರಶ್ನೆ ಬಬಲ್ ತುಂಬೋದು, ಈ ತರ ಮಾಡಬೇಡ್ರಿ. ಮತ್ತೆ 100 ಕ್ವಶನ್ ಮುಗಿಸ್ಕೊಂಡು ನಾನು ಬಬಲ್ ತುಂಬ್ತೀನಿ ಅಂತ ಅನ್ಬೇಡ್ರಿ, ಅದು ಕೂಡ ತಪ್ಪು. ಗ್ರೂಪ್ಗಳನ್ನ ಮಾಡ್ಕೊಂಡು ಈ ಬಬ್ಬಲ್ಗಳನ್ನ ತುಂಬ್ತಾ ಹೋಗ್ಬೇಕು. ಅವಾಗ ಈಸಿಯಾಗಿ ನೀವೇನ್ ಮಾಡಬಹುದು, ಯಾವುದೇ ತಪ್ಪುಗಳಿಲ್ಲದೆ ಬಬ್ಬಲನ್ನ ತುಂಬಬಹುದು. ತುಂಬಾ ಮುಖ್ಯ ಇವೆಲ್ಲ, ತುಂಬಾ ಸಿಲ್ಲಿ ಅಂಶಗಳೇ. ಬಟ್ ಈ ಸಿಲ್ಲಿ ಅಂಶಗಳನ್ನ ನೀವು ಫಾಲೋ ಮಾಡಿದ್ರೆ ಒಂದು 20ರಿಂದ 30 ಅಂಕ ಈಸಿಯಾಗಿ ಸಿಗುತ್ತೆ ನಿಮ್ಗೆ. ನಮಗೂ ಆಗಿದೆ ತಪ್ಪು ಮಿಸ್ಟೇಕ್ಗಳು, ಅವುಗಳನ್ನ ಸೇರಿಸಿದ್ರಲ್ಲ ನಾನು ನಿಮ್ಗೆ ಹೇಳ್ತಾ ಇರೋದು. ಇನ್ನು ಕೆಲವೊಂದು ವಿದ್ಯಾರ್ಥಿಗಳು ಏನ್ ಮಾಡ್ತಾರೆ, ಶಿಸ್ತಿರಲ್ಲ ಅವ್ರ ಬಳಿ. ಮೊದಲ 60 ನಿಮಿಷ ಬರೀ 40 ಕ್ವಶನ್ ಓದಿರ್ತಾರೆ. ಆಮೇಲೆ ಉಳಿಯೋದೆಷ್ಟು 60 ನಿಮಿಷ, ನಿಮಗಿರೋದು 2 ಗಂಟೆ, ಇನ್ನೂ 60 ಕ್ವಶನ್ ಇದೆ ಅಂತ ಭಯ ಬಿದ್ದು ಬಿಡ್ತೀರಿ. ಅದಕ್ಕೆ ಪರಿಹಾರ ಏನು ಅಂತ ಅಂದ್ರೆ, ಒಂದು ಟಾರ್ಗೆಟ್ ಹಾಕೊಡ್ರಿ. ನೀವು ಟೆಸ್ಟ್ ಸೀರೀಸ್ ಅನ್ನ ಪ್ರಾಕ್ಟೀಸ್ ಮಾಡುವಾಗ ಮೊದಲ 50 ಕ್ವಶನ್ಗಳನ್ನ ಅಟೆಂಡ್ ಮಾಡೋಕೆ ನಿಮ್ಗೆ ಎಷ್ಟು ಟೈಮ್ ಬೇಕಾಗ್ತಾ ಇದೆ, ಟೋಟಲ್ 100 ಕ್ವಶನ್ ಓದಿದಾಗ ನಿಮ್ಗೆ ಎಷ್ಟು ಟೈಮ್ ತಗೊಳ್ತು, ಸೆಕೆಂಡ್ ರೌಂಡ್ ಅಲ್ಲಿ ನೀವು ಎಷ್ಟು ಕ್ವಶನ್ಗಳನ್ನ ಅಟೆಂಡ್ ಮಾಡಬಲ್ರಿ, ಒಂದು ಅಂದಾಜಿರ್ಬೇಕು ನಿಮ್ ತಲೆನಲ್ಲಿ. ವಾಚ್ ಮುಳ್ಳು ಎಲ್ಲಿದ್ದಾಗ ನೀವು ಯಾವ ಕ್ವಶನ್ಗೆ ಇರ್ಬೇಕು ಅನ್ನೋದು ನಿಮ್ಗೆ ಗೊತ್ತಿರಬೇಕು. ಇದನ್ನೆಲ್ಲ ಏನಂತ ಕರಿತೀವಿ ನಾವು, ಟೈಮ್ ಮ್ಯಾನೇಜ್ಮೆಂಟ್. ಅದೊಂದು ಡಿಸಿಪ್ಲಿನ್ ಅಂತ ಕರಿತೀವಿ. UPSC ಅಧಿಕಾರಿಗಳಾಗೋರು ಇದೀರಿ ನೀವು, IAS ಅಧಿಕಾರಿಗಳಾಗೋರ್ಗೆ ಇಷ್ಟು ಕಾಮನ್ ಸೆನ್ಸ್ ಬೇಡವಾ ನಿಮಗೆ? ಆದ್ದರಿಂದ ಈ ಒಂದು ಮೆಥಡ್ ಅನ್ನ ಫಾಲೋ ಮಾಡ್ರಿ. ಯಾವುದು, ಟೈಮ್ ಫಿಕ್ಸ್ ಮಾಡ್ಕೊಡ್ರಿ. ಇಷ್ಟು ಕ್ವಶನ್ ನಾನು ಇಷ್ಟಲ್ಲಿ ಮಾಡ್ತೀನಿ,
ಸೊ 100 ಕ್ವಶನ್ ಅಲ್ಲಿ ನಿಮ್ ಟಾರ್ಗೆಟ್ ಎಷ್ಟಿದೆ? ಒಂದು 85 ಕ್ವಶನ್ ಅಟೆಂಡ್ ಮಾಡ್ಬೇಕಂದ್ರೆ ಯಾವ್ದನ್ನ ಬಿಡಬೇಕು, ಯಾವ್ದನ್ನ ಬಿಡಬಾರದು. ಯಾಕಂದ್ರೆ ಕೆಲವೊಂದು ಕ್ವಶನ್ಗಳು ಲಾಸ್ಟ್ ಅಲ್ಲಿ ಇರುತ್ತೆ, ತುಂಬಾ ಈಸಿ ಇರುತ್ತೆ. ಟೈಮೇ ಸಾಲಿಲ್ಲ ಸರ್ ಅಂತ ಬಿಟ್ಟು ಬಂದ್ರೆ ತಪ್ಪಾಗತ್ತಲ್ವಾ ಅದು. ಇನ್ನು ಕೆಲವೊಂದ್ ಸಾರಿ ಏನಾಗುತ್ತೆ, ಕರೆಕ್ಟ್ ಆನ್ಸರ್ ಅನ್ನ ಕೊಟ್ಟಿರ್ತೀರಿ, ಓಕೆ, ಮತ್ತೆ 2ನೇ ಸಾರಿ ಓದುವಾಗ ಯಾಕೋ ನಾನು ತಪ್ಪು ಕೊಟ್ಟು ಅನ್ಸ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂತದನ್ನ ಒಂದ್ 3-4 ಪ್ರಶ್ನೆಗಳನ್ನ ಚೇಂಜ್ ಮಾಡ್ಕೊಂಡು ಬಂದ್ ಬಿಡ್ತೀರಿ. ಬೇಡ, ಆ ತರನು ಮಾಡಬೇಡ್ರಿ. 100% ಶೂರ್ ಇಲ್ಲ ಅಂತ ಅಂದ್ರೆ ಮೊಟ್ಟ ಮೊದಲಿಗೆ ಏನ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡಿರ್ತೀರಿ ನೋಡ್ರಿ, ಅದನ್ನೇ ಇಟ್ಬಿಡ್ರಿ. ಯಾವುದೇ ಕಾರಣಕ್ಕೂ ಬದಲಾಯಿಸ್ಲಿಕ್ಕೆ ಹೋಗ್ಬೇಡ್ರಿ ಅದನ್ನ. ಅಂದ್ರೆ ಮೊಟ್ಟ ಮೊದಲು ನಮ್ಮ ಮನಸ್ಸು ಏನ್ ಹೇಳುತ್ತೋ ಅದು ಸತ್ಯವಾಗಿನೇ ಇರುತ್ತೆ, ಅದು ಯಾವತ್ತೂ ಕೂಡ ಸುಳ್ಳಾಗೋದಿಲ್ಲ. ಬೇಕಾದ್ರೆ ನೀವು ಟ್ರೈ ಮಾಡಿ ನೋಡ್ರಿ ಟೆಸ್ಟ್ ಸೀರೀಸ್ ಗಳನ್ನ ಬರೆಯುವಾಗ. ಅರ್ಥ ಆಯ್ತಾ? ಆಮೇಲೆ ಕೆಲವೊಂದ್ ಸಾರಿ ಒಂದ್ ರೀತಿ ಈ ಒಂದೇ ಪ್ರಶ್ನೆಯ ಮೇಲೆ ಕೂತ್ಕೊಂಡ್ ಬಿಡೋದು. ಹಿಂದಿನ ರಾಜ ನೆನಪಾಗ್ತಾ ಇಲ್ಲ, ಅಥವಾ ಅದ್ಯಾವುದೋ ಒಂದು ಒಪ್ಪಂದ ನನಗೆ ನೆನಪಾಗ್ತಾ ಇಲ್ಲ ಅಂತ ಹೇಳಿ ಅದ್ರ ಮೇಲೆ ಕೂತ್ಕೊಂಡ್ ಬಿಡೋದು. ಬೇಡ, ಬಿಟ್ಬಿಡ್ರಿ, ಏನಾಗಲ್ಲ. ನಮ್ಮ ಬಳಿ 100 ಪ್ರಶ್ನೆಗಳಿದೆ. 100ರಲ್ಲಿ 85 ಅಟೆಂಡ್ ಮಾಡಿದ್ರೆ ಅದರಲ್ಲಿ 60 ಕರೆಕ್ಟ್ ಆದ್ರೂ ಸಾಕು, ನೀವು ಕ್ವಾಲಿಫೈ ಆಗ್ತೀರಿ. ಆಮೇಲೆ ಸೆಕೆಂಡ್ ರೌಂಡ್, ಥರ್ಡ್ ರೌಂಡ್ ಅಂತ ಇದ್ದೇ ಇದೆ ಅಲ್ಲ. ಅದಕ್ಕೆ ನಿಮ್ಮ ಗುರಿ ಏನಾರ ಆಗಿರ್ಬೇಕು ಅಂತ ಅಂದ್ರೆ ಕರೆಕ್ಟ್ ಪ್ರಶ್ನೆಗಳನ್ನ ಜಾಸ್ತಿ ಮಾಡೋದು. ಇಲ್ಲಿ ನಿಮ್ಮ ಇಗೋ ಅಡ್ಡ ಬರಬಾರ್ದು, ನಿಮ್ಮ ಅಹಂಕಾರ ಒಂದು ಪ್ರಶ್ನೆಯೊಂದಿಗೆ ಇರಬಾರ್ದು. ಇಲ್ಲಿ ಗೊತ್ತಿಲ್ಲಪ್ಪ, 100 ಪ್ರಶ್ನೆಗಳಲ್ಲಿ 15 ಪ್ರಶ್ನೆಗಳಿಗೆ ನಿಮ್ಗೆ ಏನು ABCD ಗೊತ್ತಿಲ್ಲ ಅಂದ್ರೆ ಗೊತ್ತಿಲ್ಲ ಅಷ್ಟೇ, 2 ಮಾತಿಲ್ಲ ಅಲ್ಲಿ. ಅದಕ್ಕೆ ಸಂಕೋಚನೂ ಬೇಡ, ನಾಚಿಕೆನೂ ಬೇಡ. ಯಾಕೆ ಗೊತ್ತಿರಬೇಕು? ಅದನ್ನ ತಗೊಂಡು ಏನ್ ಮಾಡೋರಿದ್ದೀರಿ ನೀವು? 85 ಪ್ರಶ್ನೆಗಳಲ್ಲಿ 65 ಅಥವಾ 60 ಕ್ವಶನ್ಗಳು ನೀಟಾಗಿ ನಿಮ್ಗೆ ಗೊತ್ತಿದ್ರೆ ಸಾಕು, ನೀವು ಕ್ವಾಲಿಫೈ ಆಗ್ತೀರಿ. ಈಗೋ ಬೇಡ, ಇಲ್ಲಿ ಅಹಂಕಾರ ಬೇಡ. ನಿಮ್ಮ ಟಾರ್ಗೆಟ್ ಕ್ವಾಲಿಫೈ ಆಗೋದಷ್ಟೇ. ಆಮೇಲೆ ಒಂದೊಂದ್ಸಾರಿ ಏನಾಗುತ್ತೆ, ಎಕ್ಸಾಮ್ ಹಾಲ್ಗೆ ಕೂತ ತಕ್ಷಣ ಒಂದ್ 5-10 ನಿಮಿಷ ಬ್ಲ್ಯಾಂಕ್ ಆಗಿಬಿಡುತ್ತೆ ಮೈಂಡ್. ಟಾಪರ್ಗಳಿಗೆ ಕೂಡ ಇದಾಗಿದೆ. ಹಾಗಾಗಿ ನಾನು ಕೂಡ ವೈಯಕ್ತಿಕವಾಗಿ ಮಾಡ್ತಾ ಇದ್ದೆ ಈ ಒಂದು ಟಿಪ್ ಅನ್ನ. ಏನಂತ ಅಂದ್ರೆ, ಹೋಗಿ ಕೂತ್ಕೊಂಡು ಒಂದು 10-15 ನಿಮಿಷ ಅಡ್ವಾನ್ಸ್ ಆಗಿ ಹೋಗಿ ಕೂತಿರ್ತೀವಿ, ಕಣ್ ಮುಚ್ಕೊಳ್ಳೋದು, ದೀರ್ಘವಾಗಿ ಉಸಿರಾಡೋದು. ಒಂದು 5-6 ಬಾರಿ ದೀರ್ಘವಾಗಿ ಉಸಿರಾಡಿ ಕೈಯನ್ನೆಲ್ಲ ಹಗುರ ಮಾಡ್ಕೊಡ್ರಿ. ಒಂದ್ ರೀತಿ ಹೇಗೆ ಒಬ್ಬ ಕರಾಟೆ ಪಟು ಅಥವಾ ಒಬ್ಬ ಬಾಕ್ಸರ್ ರಿಂಗ್ ಹೋಗೋಕ್ಕಿಂತ ಮುಂಚೆ ಎಲ್ಲ ಕೈ ಶರೀರವನ್ನೆಲ್ಲ ಸಡ್ಲ ಮಾಡ್ಕೊಳ್ತಾ ನೋಡ್ರಿ, ಆ ತರ ಮಾಡ್ಕೊಡ್ರಿ ನೀವು ಎಲ್ಲ. ಸೊ ಫೀಲ್ ಮಾಡ್ಕೊಡ್ರಿ, ಇಮ್ಯಾಜಿನ್ ಮಾಡ್ಕೊಡ್ರಿ ನೀವು ಒಬ್ಬ IAS ಅಧಿಕಾರಿ ಅಂತ. ಆ ಒಂದು ಮೊಮೆಂಟಮ್ ಬರುತ್ತೆ ನಿಮ್ ಶರೀರದಲ್ಲಿ, ಅದನ್ನ ಬಳಸ್ಕೊಂಡು ಮುನ್ನುಗ್ರಿ. ಆಮೇಲೆ ಒಂದೊಂದ್ ಸಾರಿ CSAT ಅನ್ನ ಬಹಳ ಜನ ಇಗ್ನೋರ್ ಮಾಡ್ತಾರೆ, ಅದ್ರಲ್ಲಿ ನಾವು ಕೂಡ ಒಬ್ರು. ಯಾಕೆ? ಇಂಜಿನಿಯರಿಂಗ್ ಬ್ಯಾಕ್ ಗ್ರೌಂಡ್ ಇತ್ತು, ಕ್ವಾಲಿಫೈ ಆಗ್ತೀವಿ ಅನ್ನುವಂತ ಒಂದು ಹುಮ್ಮಸ್ಸು ನಮ್ಮಲ್ಲಿ. ಬಟ್ UPSC ಏನ್ ಮಾಡ್ತು ಅಂತ ಅಂದ್ರೆ, ಎಲ್ರು ಪಾಸ್ ಆಗ್ತಾರೆ ಬಾ ಅಂತ ಹೇಳಿ CSAT ಅನ್ನ ಟಫ್ ಮಾಡಿಬಿಡ್ತು. 2023 CSAT ಅಂತೂ ಸಿಕ್ಕಾಪಟ್ಟೆ ಟಫ್ ಆಗಿತ್ತು ಅಲ್ವಾ? ಸೊ ಹಾಗಾಗಿ ನೀವೇನ್ ಮಾಡ್ಬೇಕು ಅಂತ ಅಂದ್ರೆ, ಈಗಲಿಂದಾನೆ ಸ್ವಲ್ಪ CSATಗೆ ಅಂತಾನೆ ಸ್ವಲ್ಪ ಟೈಮ್ ಇಡ್ರಿ. ಒಂದ್ 3-4 ಟೆಸ್ಟ್ ಅನ್ನ ಬರೀರಿ CSAT. ಅದನ್ನ ನೆಗ್ಲೆಕ್ಟ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ ಯಾವುದೇ ಕಾರಣಕ್ಕೂ. ಪ್ರಾಕ್ಟೀಸ್ ಚೆನ್ನಾಗಿ ಮಾಡ್ಕೊಂಡಿರ್ರಿ. ಅದನ್ನು ಕೂಡ 3 ಸೆಕ್ಷನ್ ಬರುತ್ತಲ್ಲ ಅಲ್ಲಿ, ಕಾಂಪ್ರಹೆನ್ಷನ್, ರೀಸನಿಂಗು, ಮ್ಯಾಥ್ಸ್. ಅದರಲ್ಲಿ ಯಾವ್ದನ್ನ ಮೊದಲು ಮಾಡ್ತೀರಿ ಅಥವಾ ಎಲ್ಲನೂ ಸ್ವಲ್ಪ ಸ್ವಲ್ಪ ಮಾಡ್ತಾ ಹೋಗ್ತಿರೋ, ನಿಮ್ಮ ಮೈಂಡ್ ಹೇಗೆ ವರ್ಕ್ ಆಗುತ್ತೆ ನೋಡ್ರಿ, ಅದ್ರ ಮೇಲೆ ನಿರ್ಧಾರವನ್ನು ಮಾಡ್ಕೊಡ್ರಿ. ಇನ್ನು ಕೆಲವೊಬ್ಬ ವಿದ್ಯಾರ್ಥಿಗಳು 50 ಕ್ವಶನ್ ಅಟೆಂಡ್ ಮಾಡ್ತೀನಿ ಅಂತಾರೆ, ಕೆಲವೊಬ್ರು 100ಕ್ಕೆ 100 ಮಾಡ್ತೀನಿ ಅಂತಾರೆ. ನೋಡ್ರಿ, ಇಟ್ ಡಿಪೆಂಡ್ಸ್ ಆನ್ ಯುವರ್ ಮೈಂಡ್ ಸೆಟ್. ನಿಮ್ಮ ಮೈಂಡ್ ಸೆಟ್ ಮೇಲೆ ಡಿಪೆಂಡ್ ಆಗುತ್ತೆ ಇದು. ನಿಮ್ಗೆ ಯಾವ್ದು ಸೂಟ್ ಆಗುತ್ತೋ ಥಿಂಕ್ ಮಾಡ್ರಿ, ಅದ್ರ ಮೇಲೆ ನೀವು ಗಮನ ಕೊಡ್ಬೇಕಾಗತ್ತೆ. ಓಕೆ, ಸೊ ಗಡಿಬಿಡಿ ಮಾಡಿದ್ರಿ ಇಲ್ಲಿ ಅಂತ ಅಂದ್ರೆ ಏನಾಗುತ್ತೆ, ತುಂಬಾ 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 ತಪ್ಪಾಗತ್ತೆ. ನಿಮ್ಮ ಒಂದು ಸ್ಟ್ರಾಟಜಿ ಏನಿದೆ, ಎಷ್ಟು ಪ್ರಶ್ನೆಗಳನ್ನ ನೀವು ಅಟೆಂಪ್ಟ್ ಮಾಡಿದಾಗ ನಿಮ್ಗೆ ಕರೆಕ್ಟ್ ಎಷ್ಟಾಗ್ತಾ ಇದೆ, ಆ ಅಂದಾಜಿನಲ್ಲಿ ಟ್ರೈ ಮಾಡಿದ್ರೆ ತುಂಬಾ ಒಳ್ಳೇದು. 75ಕ್ಕಿಂತ ಜಾಸ್ತಿ, 95ಕ್ಕಿಂತ ಕಡಿಮೆ ಇದ್ದಾಗ ಒಂದು ಅಂದಾಜಿನಲ್ಲಿ ಚೆನ್ನಾಗಿದೆ ಅಂತಾರೆ. ಬಟ್ ಕಂಪ್ಲೀಟ್ಲಿ ಡಿಪೆಂಡ್ಸ್ ಆನ್ ಯುವರ್ ಸ್ಟ್ರಾಟಜಿ. ಟ್ರೈ ಮಾಡಿ, ಸ್ವಲ್ಪ ಟೆಸ್ಟ್ಗಳನ್ನ ಕೊಟ್ಟು ಪ್ಲಾನ್ ಮಾಡ್ಕೊಂಡು ಹೋಗಿ ಬರೀರಿ. ಓಕೆ, ಇನ್ನು ಕೊನೆಯದಾಗಿ ನಾವು ನೋಡೋದಾದ್ರೆ, ಎಕ್ಸಾಮ್ ಡೇಗಿಂತ ಮುಂಚೆ ಸ್ವಲ್ಪ ರಿಹರ್ಸಲ್ ಮಾಡ್ರಿ. ಒಂದ್ 2-3 ದಿನ ಬೆಳಗ್ಗೆ 9:30ಗೆ ಕೂತು ಎದ್ದು ನಿಮ್ಮ ಮೈಂಡ್ ಆ ಟೈಮಲ್ಲಿ ವರ್ಕ್ ಮಾಡುತ್ತೋ ಇಲ್ಲೋದನ್ನ ಚೆಕ್ ಮಾಡ್ಕೊಡ್ರಿ. ಅದು ಕೂಡ ತುಂಬಾ ಮುಖ್ಯ ಆಗತ್ತೆ. ಸೊ ಇಷ್ಟು ಅಂಶ ನೀವು ಫಾಲೋ ಮಾಡಿದ್ದೆ ಆದಲ್ಲಿ ಈ ವರ್ಷದ UPSC ಪ್ರಿಲಿಮ್ಸ್ ಅನ್ನ ನೀವು ಕ್ಲಿಯರ್ ಮಾಡ್ತೀರಿ. ನಿಮ್ಮನ್ನ ತಡೆ ಹಿಡಿಯೋಕೆ ಯಾರಿಂದನೂ ಸಾಧ್ಯ ಇಲ್ಲ. ಯು ವಿಲ್ ಡೂ ಇಟ್, ಯು ಕ್ಯಾನ್ ಡೂ ಇಟ್. ಇನ್ನು ಕೊನೆಯದಾಗಿ ಹೇಳುವಂತ ಟಿಪ್ಸ್ ಏನಂತ ಅಂದ್ರೆ, UPSC ಪ್ರಿಲಿಮ್ಸ್ ಎಕ್ಸಾಮ್ ಅನ್ನುವಂಥದ್ದು ನಿಮ್ಗೆ ಎಷ್ಟು ಗೊತ್ತಿದೆ ಅನ್ನೋದಲ್ಲ. ಓಕೆ, ಆ ಗೊತ್ತಿರುವಂತಹ ಅಂಶವನ್ನ ಆ ಒತ್ತಡದ ಸನ್ನಿವೇಶದಲ್ಲಿ ಯಾವ ತರ ನೀವು ಪರ್ಫಾರ್ಮ್ ಮಾಡ್ತೀರಿ, ಯಾವ ತರ ಪ್ರಸ್ತುತ ಪಡಿಸ್ತೀರಿ ಅನ್ನೋದು ಇಲ್ಲಿ ತುಂಬಾ ಮುಖ್ಯ ಆಗುತ್ತೆ. ಸೊ ಇಲ್ಲಿ ಪ್ರಾಕ್ಟೀಸ್ ತುಂಬಾ ಮುಖ್ಯ. ಆದ್ದರಿಂದ ಒಬ್ಬ ಕಾಮ್ ವಾರಿಯರ್, ಶಾಂತ ಸೈನಿಕನ ಹಾಗೆ ಹೋಗಿ ಯುದ್ಧ ಮಾಡಿ. ಬಿಕಾಸ್ ಯು ಆರ್ ಗೋಯಿಂಗ್ ಟು ವಿನ್ ದಿಸ್ ಬ್ಯಾಟಲ್. ಆಲ್ ದಿ ಬೆಸ್ಟ್. ಹ್ಯಾವ್ ಅ ಗ್ರೇಟ್ ಟೈಮ್ ಅಂಡ್ ಗ್ರೇಟ್ ಡೇ. ಇಂಥ ಮತ್ತಷ್ಟು ಟಿಪ್ಸ್ಗಳು ಬೇಕಾಗಿದ್ರೆ ಎಸ್ ಅಂತ ಒಂದ್ಸಾರಿ ಕಮೆಂಟ್ ಮಾಡಿ. ನೀವು ಈ ವರ್ಷ ಎಕ್ಸಾಮ್ ಅನ್ನ ಬರಿತಾ ಇದ್ರೆ 2025 ಅಂತ ಕಮೆಂಟ್ ಮಾಡಿ.
2025 ನ ಪ್ರಿಲಿಮ್ಸ್ ಅನ್ನು ನೀವು ಕ್ಲಿಯರ್ ಮಾಡೋರಿದ್ದೀರಿ. ನಿಮಗೆಲ್ಲ ಒಳ್ಳೇದಾಗತ್ತೆ. ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಪಾಂಚಜನ್ಯ IAS ನ ಯೂಟ್ಯೂಬ್ ಚಾನಲ್ಗೆ ಅಂದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನಮಸ್ಕಾರ.